ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಎಗ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಮೊಟ್ಟೆ ಬೇಯಿಸೋಕೆ ಇಡ್ತಿದ್ದೀನಿ. ಮೊಟ್ಟೆ ಬೇಯಿಸ್ಕೊಂಡಾದ್ಮೇಲೆ ಅದು ಸಿಪ್ಪೆ ತೆಗೆದಿಟ್ಕೊಂಡು ಈರುಳ್ಳಿ, ಪುದೀನ, ಕೊತ್ತಂಬರಿ, ಟೊಮೆಟೊ ಪ್ಯೂರಿ, ಮೊಸರು, ಸ್ಪೈಸಸ್ಸು ಮತ್ತು ಪಲಾವ್ ಐಟಮ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಫಸ್ಟು ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಆಯಿಲ್ ಫುಲ್ಲು ಬಿಸಿ ಆದಮೇಲೆ ಬೇಯಿಸ್ಕೊಂಡಿರೋ ಮೊಟ್ಟೆ ಸೇರಿಸ್ಕೊತಿದ್ದೀನಿ. ಬೇಯಿಸ್ಕೊಂಡಿರೋ ಮೊಟ್ಟೆ ಈ ಥರ ಫಸ್ಟ್ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಮಾಡ್ಕೊಳೋದ್ರಿಂದ ಮೊಟ್ಟೆ ಟೇಸ್ಟ್ ಇರುತ್ತೆ, ತಿನ್ನೋದಕ್ಕೂ ಬಿರಿಯಾನಿ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ನೀವು ಕಲರ್ಫುಲ್ಲಾಗೂ ಇರುತ್ತೆ ಎಗ್ ಬಿರಿಯಾನಿಯಲ್ಲಿ. ಮತ್ತು ಇದು ಒಂದು ಪ್ಲೇಟಿಗೆ ಸೈಡ್ ತೆಗೆದಿಟ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದಾದಮೇಲೆ ಅದೇ ಎಣ್ಣೆಗೆ ಪಲಾವ್ ಐಟಮ್ ಎಲ್ಲನೂ ಹಾಕ್ಕೊತಿದ್ದೀನಿ. ಫಸ್ಟು ಪುದೀನ ಹಾಕ್ಕೊಳ್ಳಿ. ಯಾವುದೇ ಪಲಾವ್ ಮಾಡಬೇಕಾದ್ರೂ ಚೆನ್ನಾಗಿ ಬರುತ್ತೆ ಫ್ಲೇವರು. ಮತ್ತು ಒಂದು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಕ್ಕೆ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಈ ಮೂರನ್ನು ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಈ ಥರ ಹಾಕ್ಕೊಳೋದ್ರಿಂದ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ರೆಡಿಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಅದು ಫ್ಲೇವರು ಅದು ಹಾಕಿದ್ಮೇಲೆ ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರ್ ಸ್ಮೆಲ್ಲು ನಿಜ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ, ಇದರಿಂದನೇ ಅರ್ಧ ಟೇಸ್ಟ್ ಬರುತ್ತೆ ನಿಮಗೆ ಬಿರಿಯಾನಿ. ಸೊ ಅದು ಫ್ರೈ ಆದಮೇಲೆ ಅದಕ್ಕೊಂದು 2 ಟೊಮೆಟೊನ ಪ್ಯೂರಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 1/2 ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ಕೊತೀನಿ. ಮೊಸರು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬಿರಿಯಾನಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಇಷ್ಟನ್ನ ಒಂದೊಂದು ಟೀ ಸ್ಪೂನ್ ಅಷ್ಟು ತೊಗೊಂಡು ಹಾಕ್ಕೊತಿದ್ದೀನಿ. ಅದನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಮೊಟ್ಟೆನೂ ಆ್ಯಡ್ ಮಾಡಿಕೊಂಡು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಮೊಟ್ಟೆಗೂ ಎಲ್ಲ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿರುತ್ತೆ, ಮೊಟ್ಟೆನೂ ಟೇಸ್ಟಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸೋಕೆ ಬಿಡೋಣ. ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡಿದ್ದಾದಮೇಲೆ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಫಸ್ಟೇ ಮೊಟ್ಟೆಗೆ ಬೇಯಿಸ್ಕೊಳ್ಳೋವಾಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನಾನು ಪಲಾವ್ ಮಾಡಬೇಕಾದ್ರೆ ಯಾವತ್ತೇ ಆಗಲಿ ನಾನು ಸೈಡಲ್ಲಿ ಬಿಸಿನೀರು ಇಟ್ಕೊಂಡೇ ಇರ್ತೀನಿ. ಬಿಕಾಸ್ ಅಕ್ಕಿ ನೆನೆಸಿಕ್ಕಿರ್ತೀನಲ್ಲ, ಸೊ ಅದಕ್ಕೆ ಬಿಸಿನೀರು ಇಟ್ಟಿರ್ತೀನಿ. ಬೇಗನೂ ಆಗುತ್ತೆ. ಮಾರ್ನಿಂಗ್ ಕೆಲಸಕ್ಕೆ ಹೋಗೋವ್ರಿಗೆ ಈ ಥರ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಪಲಾವ್ ಎಲ್ಲನೂ. ಮತ್ತು ಅಕ್ಕಿ ನೆನೆಸಿರೋದ್ರಿಂದ ಸ್ಮೂತಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ ಅಕ್ಕಿನೂ. ಸೊ ಇವಾಗ ನೀರು ಹಾಕ್ಕೊತಿದ್ದೀನಿ. ಅಕ್ಕಿ 1 ಲೋಟ ತೊಗೊಂಡ್ರೆ 2 ಲೋಟ ನೀರು, ಈ ಥರ ಅಳತೆ ಪ್ರಕಾರ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು. ಸೊ ಮತ್ತು ಉಪ್ಪು ಕಡಿಮೆ ಇತ್ತು ನೋಡಿಕೊಂಡು ಹಾಕ್ಕೊತಿದ್ದೀನಿ. ಸೊ ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಸೊ ಅಕ್ಕಿ ಸೇರಿಸ್ಕೊತಿದ್ದೀನಿ. ಫಸ್ಟೇ ತೊಳೆದು ನೆನೆಸಿಕ್ಕಿದ್ದೀನಿ. ಅಕ್ಕಿ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಈ ಥರ ಚೆನ್ನಾಗಿ ತಿರ್ಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. 2 ವಿಷಿಲ್ ಹಾಕಿದ್ಮೇಲೆ ನಮಗೆ ಪಲಾವ್ ರೆಡಿ ಇರುತ್ತೆ. ಟೇಸ್ಟಿಯಾಗಿರೋ ಎಗ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಾಗಿದೆ ಬಿರಿಯಾನಿ. ನೋಡಿ ಯಾವ ಥರ ಉದುರುದುರವಾಗಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ಟೇಸ್ಟ್ ಮಾತ್ರ ನಿಜ ಫ್ರೆಂಡ್ಸ್ ಸೂಪರಾಗಿತ್ತು. ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಎಲ್ಲರೂ.
ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.